ಡೇ 6 ಮಾರ್ನಿಂಗ್ ನಾವು ಹಾಕಿರೋ ಕ್ಯಾಂಪ್ನ ತೆಗೆದು. ಸೊ ಗುಡ್ ಮಾರ್ನಿಂಗ್. ಡೇ 6ಗೆ ಎಲ್ಲರೂ. ಸೊ ಬೆಳಿಗ್ಗೆ ಎದ್ದಾಯಿತು, ಎಲ್ಲ ಟೆಂಟೆಲ್ಲ ಮಾಡಿಸಿಟ್ಟು ಇಲ್ಲಿ ಹೋಟ್ಲಿದೆ. ನಿನ್ನೆ ನೈಟ್ ಬಂದಿದ್ನಲ್ಲ, ಸೇಮ್ ಅದೇ ಹೋಟ್ಲಿಂದ ಕಾಣ್ತಾ ಇದೆಯಲ್ಲ ನೀವು, ಅದೇ ಹೋಟ್ಲಿಗೆ ಹೋಗೋದು. ಸೊ ತಿಂಡಿ ತಿಂದು ಅಮೃತ್ಸರ್ಗೆ ಹೋಗಿ ನಾಳೆ ಅಮೃತ್ಸರಲ್ಲಿ ಸ್ಟೇ ಆಗೋದು ಅಂತೇಳಿ ಪ್ಲ್ಯಾನ್ ಇದೆ. ನೋಡ್ಬೇಕೀಗ ಏನಾಗುತ್ತೋ ಅಂತ ಹೇಳ್ಬಿಟ್ಟು. ರಿಷಿಭಾಯ್ ಅವರೆಲ್ಲ ವಾಶ್ರೂಮ್ಗೆ ಹೋಗಿದ್ದಾರೆ. ಸೊ ನಾನು ಲ್ಯಾಪ್ಟಾಪ್ ಎತ್ಕೊಂಡ್ಬಂದಿದ್ದೀನಿ. ಸ್ವಲ್ಪ ಡೇಟಾ ಟ್ರಾನ್ಸ್ಫರ್ ಮಾಡೋದಿತ್ತಲ್ಲ, ನಿನ್ನೆ ನೈಟ್ ಬೇರೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈಗೆಲ್ಲ ಡೇಟಾ ಟ್ರಾನ್ಸ್ಫರ್ ಮಾಡಿ ತಿಂಡಿ ತಿಂದು ಬಿಟ್ಬಿಡೋಣ. ಟೈಮ್ ಬಂದ್ಬಿಟ್ಟು 8 o'clock ಆಯಿತು. ನೋಡೋಣ. ನೀರಾಕಿ ಹೋಗ್ಬೇಕಷ್ಟೇ. ಫುಲ್ಲು ಸೆಕೆ. ಬೆಳಿಗ್ಗೆ ಎಷ್ಟು ಮೋಡ ಥರ ಇರುತ್ತೆ, ಇಮಿಡಿಯೇಟಾಗಿ ಸ್ವಲ್ಪ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ಇರೋಕ್ಕೆ ಆಗಲ್ಲ ಇಲ್ಲಿ ವಿತೌಟ್ AC. ಯಾಕೆ ಡೇ 6 ಇವತ್ತು ಸ್ಟಾರ್ಟ್ ಆಯಿತು. ಟೈಮ್ ನೋಡಿ 9 ಗಂಟೆ. ನಾನು ಹೇಳಿದ್ನಲ್ಲ 9 ಗಂಟೆ ಆಗುತ್ತೆ ಅಂತ, ಎಕ್ಸಾಕ್ಟಾಗಿ ಆಗಿದೆ. ಯಾಕೆ ಸೊ ಇದೇ ಬಿಟ್ಟಲ್ಲಿ ಒಂದು ಕಲ್ ಉಳ್ಕೊಂಡಿದ್ದು ಎಲ್ಲ ಗಾಳಿಯಲ್ಲೇ ಟೈರ್ಟಲ್ಲಿ ಚೆಕ್ ಮಾಡಿದ್ವಿ. ಸೊ ಲೆಟ್ಸ್ ಗೋ. ನಮ್ಮ ಪಯಣ ಅಮೃತ್ಸರ್ನತ್ತ ಸ್ಟಾರ್ಟ್ ಮಾಡಿದ್ವಿ. ನಮಗೆ ಪಂಜಾಬ್ ಸೈಡಲ್ಲಿ ತುಂಬಾ ಸ್ಟ್ರೈಕ್ ನಡೀತಾ ಇತ್ತು ಅಂತ ಗೊತ್ತಿತ್ತು. ಸೊ ನಮಗೆ ಇಲ್ಲಿ ಫಸ್ಟ್ ಟೈಮ್ ಲೈವಲ್ಲಿ ಸ್ಟ್ರೈಕ್ ಹೇಗೆ ನಡೀತಾ ಇದೆ ಅಂತ ನೋಡುವ ಚಾನ್ಸ್ ಸಿಕ್ತು. ಬಿಕಾಸ್ ನಮ್ಮ ಥರ ಅವರು ಫಾರ್ಮರ್ಸ್. ಸೊ ನಮಗೆ ಟ್ರಿಪ್ನ ಡಿಲೇ ಮಾಡೋಕ್ಕೆ ಇದು ಇನ್ನೊಂದು ಕಾರಣ ಆಯಿತು. ಮೇನ್ ರೋಡ್ನ ಬಿಟ್ಟು ಅವರು ಆಲ್ಟರ್ನೇಟ್ ಸ್ಮಾಲ್ ರೋಡ್ನ ತೋರಿಸಿದ್ರು. ಬಟ್ ನಮಗೆ ಮೇನ್ ಕನ್ಸರ್ನ್ ಚಾಲೆಂಜ್ ಆಗಿದ್ದು, ನಾವು ವಾಘಾ ಬಾರ್ಡರ್ಗೆ 5 ರೀಚ್ ಆಗಬೇಕಾಗಿತ್ತು. ಬಿಕಾಸ್ ಆ ಪ್ಯಾರೇಡ್ನ ನೋಡಿ ಆ ಒಂದು ಸುಂದರವಾದ ಎಕ್ಸ್ಪೀರಿಯೆನ್ಸ್ ತೊಗೋಬೇಕು ಅನ್ನೋ ಒಂದು ಆಸೆ. ಯಾವುದೇ ಚಾನ್ಸಸ್ ತೊಗೋಬಾರ್ದಾಗಿತ್ತು. ಫಸ್ಟಿಂದ ಲಾಸ್ಟ್ ತನಕ ಮಿಸ್ ಮಾಡಬಾರ್ದು ಅಂದ್ಕೊಂಡಿದ್ವಿ. ಬಟ್ ನಮಗೆ ಗೂಗಲ್ ಆಂಟಿ ಎಲ್ಲ ಚಿಕ್ಕ ಚಿಕ್ಕ ರೂಟ್ನ ಸಜೆಸ್ಟ್ ಮಾಡ್ತಾ ಇತ್ತು. ಕೊನೆಗೂ ನಾವು ಅಂದ್ಕೊಂಡಿರೋ ಟೈಮ್ಗೆ ರೀಚ್ ಆದ್ವಿ. ನೋಡಿ, ಗೌರ್ಮೆಂಟ್ ಪಾರ್ಕಿಂಗ್ ಬಂದರೆ ಇಲ್ಲೇ ಗಾಡಿ ಹಾಕ್ಕೊಳ್ಳೋದು. ಸೊ ಇವಾಗ ನಾವು ಚೆನ್ನಾಗಿ ತೊಗೊಂಡಿದ್ದೀವಿ. 118 ರೂಪಾಯಿ ಅಂತಿದೆ. ಬಟ್ ಅದೇ 120 ರೂಪಾಯಿ, 2 ರೂಪಾಯಿ ಚೇಂಜ್ ಇರಲ್ಲ ಅಂತ ಅಂದ್ಬಿಟ್ಟು 120 ರೂಪಾಯಿ ತೊಗೊಂಡಿದ್ದಾರೆ. ಸೊ ಇಲ್ಲಿ ಇವಾಗ ಪಾರ್ಕಿಂಗ್ ಮಾಡ್ಕೊಳ್ಳೋದು. ನೋಡಿ, ಇಲ್ಲಿ ಗೈಡ್ ಕೂಡ ಮಾಡ್ತಾರೆ ಹೇಗೆ ಪಾರ್ಕ್ ಮಾಡ್ಕೊಳ್ಳೋದು ಅಂತೇಳಿ. ಹಂಗೆ ನಿಲ್ಸ್ಕೊಳಕ್ಕಾಗಲ್ಲನ, ಇಲ್ಲೇ ನಿಲ್ಸ್ಬೇಕೇನ. ಅದೇನು ಅದೃಷ್ಟನೋ ಗೊತ್ತಿಲ್ಲ ನಮಗೆ. ಸೊ ಒಲಿಂಪಿಕಲ್ಲಿ ಸಿಲ್ವರ್ ಮೆಡಲ್ ತೊಗೊಂಡಿರುವ ಮನು ಭಾಸ್ಕರ್ ಅವರು ಬಂದಿದ್ದರು. ಆ್ಯಂಡ್ ನಮ್ಮ ಸೌತಿಂದ ಆವತ್ತೆ ಸಾಯಿ ಪಲ್ಲವಿ ಅವರು ಸಹ ಬಂದಿದ್ದರು ಅರ್ಮಾನ್ ಶೂಟಿಂಗಾಗಿ. ಸೊ ಈ ಒಂದು ಸುಂದರ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಎಲ್ಲರಿಗೂ ರೆಕಮೆಂಡೆಡ್. ಬಿಕಾಸ್ ಒಂದು ಪಾಕಿಸ್ತಾನ ಅನ್ನೋ ಒಂದು ದೇಶಕ್ಕೆ ಅಪೋಸಿಟ್ ನಮ್ಮ ದೇಶ ಹೇಗೆ ಒಂದು ಪ್ಯಾರೇಡ್ ಮಾಡುತ್ತೆ, ಸೊ ಅವ್ರಿಗಿನ್ನ ಎಷ್ಟು ಚೆನ್ನಾಗಿ ನಾವು ಮಾಡ್ತೀವಿ ಅನ್ನೋದು ನೀವು ಡೈರೆಕ್ಟಾಗಿ ನೋಡೋ ಒಂದು ಅವಕಾಶ.
ಸೊ ಪ್ಯಾರೇಡ್ ಎಲ್ಲ ಮುಗಿದ ತಕ್ಷಣ ನಮ್ಮ ಪ್ಲ್ಯಾನ್ ಇದ್ದಿದ್ದು ಅಮೃತ್ಸರಲ್ಲೇ ಉಳ್ಕೊಳೋದು. ಡೇ 7. ಸೊ ಇವತ್ತು ನಾವು ಗೋಲ್ಡನ್ ಟೆಂಪಲ್ನ ದರ್ಶನ ಮಾಡಿ ನೆಕ್ಸ್ಟ್ ನಾವು ಜಮ್ಮು ಹತ್ತ ಪಯಣ ಸ್ಟಾರ್ಟ್ ಮಾಡಬೇಕಾಗಿತ್ತು. ಸೊ ಈಗ ನಮ್ಮ ಪಯಣ ನಿನ್ನೆ ರಾತ್ರಿ ಎಲ್ಲ ವಾಘಾ ಬಾರ್ಡ್ರ್ ಮಾತಾಡ್ಬೇಕಾದ್ರೆ ಹೊಡಿತಾರೆ. ಬೇಕು ಸೊ ಇಲ್ಲಿಂದ ಇನ್ನೂ 1.5 ಕಿಲೋಮೀಟ್ರ್ ಇದೆ ಗೋಲ್ಡನ್ ಟೆಂಪಲ್ಲು. ಸೊ ಈ ಟೆಂಪಲ್ ನೋಡಿಕೊಂಡು ನೆಕ್ಸ್ಟ್ ನಮ್ಮ ಪಯಣ ಜಮ್ಮು ಕಡೆ ಸ್ಟಾರ್ಟ್ ಆಗುತ್ತೆ. ನಿನ್ನೆ ವಾಘಾ ಬಾರ್ಡ್ರೆಲ್ಲ ನೋಡಿದ್ವಲ್ಲ, ಸೊ ವಾಘಾ ಬಾರ್ಡ್ರೆಲ್ಲ ಆದ ತಕ್ಷಣ ಈಗ ಗೋಲ್ಡನ್ ಟೆಂಪಲ್ ನಿನ್ನೆ ರಾತ್ರಿ ನೋಡೋಕ್ಕಾಗಿಲ್ಲ. ಬರೋಷ್ಟೊಳಗಡೆ ಬಂದು ರೂಮ್ ನೋಡೋಷ್ಟೊಳಗಡೆ ಆಗಲೇ 1:15 ಹಂಗೆ ಆಗ್ಬಿಡ್ತು. 11:30 ಹಂಗೆ ಆಯಿತು. ಸೊ ಈಗ ಟೆಂಪಲ್ಗೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಪಯಣ ಸ್ಟಾರ್ಟ್ ಮಾಡಬೇಕು. ಹತ್ತು ಶೂ ಸ್ಟ್ಯಾಂಡು. ಯೋಚನೆ ಮಾಡಿ, ಇಷ್ಟು ದೊಡ್ಡದು ಫುಲ್ಲು ಜಾಗ ಬರೀ ಶೂಸ್ಗೆ. ಬೇರೆ ಕಡೆ ನಮ್ಮ ಕಡೆ ಎಲ್ಲ ದೇವಸ್ಥಾನಗಳಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಇರುತ್ತೆ, ಬಟ್ ಎಷ್ಟು ದೊಡ್ಡದು, ಇಷ್ಟು ಪೂರ್ತಿ ಹಿಂದೆಗಡೆ ಕಾಣ್ತಾ ಇರೋದು ಅಷ್ಟು ಶೂ ಸ್ಟ್ಯಾಂಡು. ಎಷ್ಟು ಜನ ಬರ್ಬೋದು ದಿನ. ಶೂ ಸ್ಟ್ಯಾಂಡು 10 ಕೌಂಟರ್ ಇದೆ. ಸ್ನೇಹಿತರೆ, ಇಲ್ಲಿವರೆಗೂ ಬಂದು ಒಂದ್ಸತಿ ಪ್ರೆಮಿಸಸ್ ನೋಡ್ಕೊಂಬಿಡೋಣ. ನೋಡಿ, ಇಲ್ಲಿ ಈ ಥರ ಇರುತ್ತೆ. ಹಿಂದೆಗಡೆದು ದ್ವಾರ. ಸರ್ ವಿಡಿಯೋ ಡ್ರೈವ್ ಥ್ರೂ ಅಂತೂ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. 5/9 ಬಕೆಟ್ ಬರುತ್ತಲ್ಲ ಅದು. ನೀವು ಬರ್ಗರ್ ಏನೋ ತಿಂತೀರಾ? ಅದೊಂದು ಸಾಕಲ್ಲ, ಒಂದು ಸ್ಮಾಲ್ ಪಾಪ್ಕಾರ್ನ್ ತೊಗೊಂಬಿಡಿ. ಇದ್ದಾರೆ ಬಿಸಿಲು ಅಂತ ಗ್ಲಾಸ್ ಹಾಕ್ಕೊಂಡಿದ್ದಾರೆ. ಹಾಂ, 599 का एक बॉक्स है ना, बिग 8 नहीं होगा. ನೋಡಿ, ಅಮೇರಿಕಾದಲ್ಲಿ ಆರ್ಡರ್ ಮಾಡ್ದಂಗೆ ನಿಖಿಲ್ ಅವ್ರು ಇವಾಗ ಆರ್ಡರ್ ಮಾಡೆಲ್ಲ ಆಯಿತು ಬ್ರೋ. ನನ್ನ ಪರ್ಸು ನೋಡಪ್ಪ ಬಂತು KFC ಆರ್ಡ್ರು. ಎಲ್ಲ ಕೊಟ್ಟರು, ಕೈನ ಹತ್ರ ಈಸ್ಕೊಂಡ್ರು. ಈಗ ಬ್ರೋ ಲಿಟಾಗಿ ಬಿದ್ದೋಗ್ಬಿಟ್ರೆ. ಆದರೆ ಕಾಮಿಡಿ ವಿಷಯ ಏನು ಗೊತ್ತಾ, ಇಷ್ಟು ಆರ್ಡರ್ ಮಾಡಿ ಇಷ್ಟು ಆರ್ಡರ್ ಮಾಡಿ ಇಬ್ರಿಗೂ ಒಂದೊಂದು ಪೆಪ್ಸಿ ಇಸ್ಕೊಂಡು ಎಲ್ಲ ಆದಮೇಲೆ ಇವಾಗ ನೆನ್ಪು ಮಾಡ್ಕೊಂತವ್ರೆ ಸಾಹೇಬ್ರು, ಇವತ್ತು ಶನಿವಾರ ನಾನು ತಿನ್ನಲ್ಲ. ನನಗದು ಪ್ರಾಬ್ಲಮ್ಮೇ ಇಲ್ಲ, ಯಾಕಂದ್ರೆ ನಾನು ತಿಂತೀನಿ ಶನಿವಾರ. ಸಾಯಿ ಕುಮಾರ್ ಆಚೆ ತರಬೇಡಿ ಯಪ್ಪ, ಸಾಯಿ ಕುಮಾರ್ ಅವ್ರಿಗೂ ಹೋಗ್ಬೇಡಿ. ನೋಡಿ, ಒಂದು ಸಲ ಜಮ್ಮು ಕಡೆ ಸ್ಟಾರ್ಟ್ ಆಯಿತೋ ಇಲ್ವೋ ಪಯಣ, ನಮಗೆ ನೋಡೋ ಲೊಕೇಶನ್ನು ಆ್ಯಂಡ್ ಹೋಗೋ ದಾರಿ ಫುಲ್ ಗ್ರೀನರಿಯಾಗಿ ಕಾಣಿಸ್ತಾ ಇತ್ತು. ಹೋಗೋ ದಾರಿ ನೋಟ ಎಷ್ಟು ಸಖತ್ತಾಗಿತ್ತು ಅಂದರೆ ನಿಜ. ಅದಕ್ಕೆ ಜಮ್ಮುನ ಒಂದು
ಅದ್ಭುತವಾದ ಟೂರಿಸ್ಟ್ ಡೆಸ್ಟಿನೇಷನ್ ಮಾಡ್ಕೊಂಡಿರೋದು. ಸೊ ಇವಾಗಿಂದ ಅಸಲಿ ಸಿನಿಮಾ ಸ್ಟಾರ್ಟ್ ಆಗ್ತಾ ಇದೆ. ಡೋಂಟ್ ಮಿಸ್ ನೆಕ್ಸ್ಟ್ ವ್ಲಾಗ್ಸಲ್ಲಿ ಅಡ್ವೆಂಚರ್